ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಕ್ರಿಸ್ತನ ಕರುಣೆಯಿಂದ ಮತ್ತೊಂದು ದಿನದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ವಿಶೇಷವಾಗಿ ಕರ್ತನ ಶ್ರಮ ಧ್ಯಾನವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸಕ್ಕೆ ನೇಮಕವಾದಂಥ ಪರಿಚ್ಛೇದ ಅದು ಲೂಕನ ಸುವಾರ್ತೆ 22ನೇ ಅಧ್ಯಾಯ 14ರಿಂದ 23ನೇ ವಚನದಲ್ಲಿರುವಂಥ ಮಾತುಗಳು. ಯೇಸು ಶಿಷ್ಯರ ಸಂಗಡ ಮಾಡಿದ ಕಡೆಯ ಭೋಜನ. ನಮ್ಮೆಲ್ಲರಿಗೂ ಪವಿತ್ರ ಭೋಜನ ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನಾವು ಇದನ್ನು ತೆಗೆದುಕೊಳ್ಳುವಾಗ ಕ್ರಿಸ್ತನ ದೇಹ ಮತ್ತು ರಕ್ತ ಎಂಬುದಾಗಿ ಜ್ಞಾಪಿಸಿ ತೆಗೆದುಕೊಳ್ಳುವಂಥದ್ದು. ಮುಖ್ಯವಾಗಿ ಈ ಭೋಜನ ಮೀಲ್ ಆಫ್ ರಿಮೆಂಬರೆನ್ಸ್, ಎ ಮೀಲ್ ಆಫ್ ರಿಮೆಂಬರೆನ್ಸ್, ಸ್ಮರಣೆಯ ಅಥವಾ ಜ್ಞಾಪಕದ ಭೋಜನ. ಯೇಸುವಿನ ಜೀವನದಲ್ಲಿ ಯೇಸು ಮಾಡಿದಂಥ ಪ್ರೀತಿ, ಯೇಸು ತೋರಿದಂಥ ತ್ಯಾಗ, ಇವೆಲ್ಲವುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಾವು ಈ ಭೋಜನವನ್ನು ಮಾಡುವಂಥದ್ದು, ಸ್ವೀಕರಿಸುವಂಥದ್ದು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲರು ತಮ್ಮ ಮಕ್ಕಳೊಂದಿಗೆ ಕೂಡಿಕೊಂಡು ಅವರು ಕುಟುಂಬದಲ್ಲಿ ದೇವರು ನಡೆಸಿದಂಥ ಅದ್ಭುತ ಕಾರ್ಯಗಳನ್ನು, ತಮ್ಮ ಬಾಳಿನಲ್ಲಿ ಮಾಡಿದಂಥ ಅದ್ಭುತಗಳನ್ನು ಜನರಿಗೆ ತಿಳಿಸುವಂಥ ಪದ್ಧತಿ ಇತ್ತು. ಮುಖ್ಯವಾಗಿ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ತಿಳಿಸುವಂಥ ಪದ್ಧತಿ ಇತ್ತು. ದೇವರು ನಮ್ಮನ್ನು ಹೇಗೆ ಬಿಡಿಸಿದ, ಯಾವ ರೀತಿಯಲ್ಲಿ ನಾವು ಅಪಾಯದ ಸ್ಥಿತಿಗತಿಗಳಲ್ಲಿ ಪಾರಾಗಿ ಬಂದಿದ್ದೇವೆ ಎಂಬುದಾಗಿ ಇಸ್ರಾಯೇಲರು ಮುಖ್ಯಸ್ಥರು, ಮನೆಯ ಮುಖ್ಯಸ್ಥರು ಅದನ್ನು ಹೇಳುವಂಥದ್ದು ನಾವು ನೋಡ್ತೇವೆ. ಅದೇ ವೇಳೆ ಈ ದಿವಸದಲ್ಲಿ ಯೇಸು ತನ್ನ ಕಡೆಯ ದಿವಸದಲ್ಲಿ ಯೇಸು ಈ ಪರಿಚ್ಛೇದದಲ್ಲಿ ಹೇಳುವಂಥದ್ದು, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಯೇಸುವನ್ನು ನೆನೆಸಿಕೊಳ್ಳುವುದೆಂದರೆ ಏನು? ಯೇಸುವಿನ ಪ್ರೀತಿಯನ್ನು, ಯೇಸುವಿನ ತ್ಯಾಗವನ್ನು, ಯೇಸು ನಮಗೋಸ್ಕರ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಆ ಮೂಲಕವಾಗಿ ಈ ಭೋಜನ ಸ್ಮರಣೆಯ ಭೋಜನ ಅಥವಾ ಮೀಲ್ ಆಫ್ ರಿಮೆಂಬರೆನ್ಸ್ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು. ಎರಡನೇದಾಗಿ ಮೀಲ್ ಆಫ್ ಫೆಲೋಶಿಪ್, ಇದೊಂದು ಅನ್ಯೋನ್ಯತೆಯ ಭೋಜನ. ಈ ಭೋಜನದಲ್ಲಿ ನಾವು ಭಾಗಿಗಳಾಗುವಾಗ ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಕ್ರಿಸ್ತನೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕಾದರೆ ನಾವು ನಮ್ಮ ಸಹಮಾನವರೊಂದಿಗೆ, ನಮ್ಮ ಜನರೊಂದಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥದ್ದು ಭಾಳ ಪ್ರಾಮುಖ್ಯ. ಯೇಸು ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟ. ಆತನ ಸ್ನೇಹಿತರಿಗೆ ಮಾತ್ರ ಅಲ್ಲ, ಆತನನ್ನು ವಿರೋಧಿಸಿದಂಥ ಎಲ್ಲರಿಗೂ ಕೂಡ ತನ್ನ ಪ್ರಾಣವನ್ನು ಕೊಟ್ಟಿರುವಂಥದ್ದು. ಆದ್ದರಿಂದ ಈ ಭೋಜನ ನಾವು ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ವರ್ತಿಸುವಂಥ ಜನರಿಗೆ ಮಾತ್ರ, ಅವರೊಂದಿಗೆ ಮಾತ್ರ ಒಂದಾಗಿ ಈ ಭೋಜನದಲ್ಲಿ ಭಾಗಿಗಳಾಗುವಂಥದ್ದಲ್ಲ. ಬದಲಾಗಿ ನಮಗೆ ನೋವು ಕೊಟ್ಟವರಿಗೆ, ಹಿಂಸೆ ಮಾಡಿದವರಿಗೆ, ತೊಂದರೆ ಮಾಡಿದವರಿಗೆ, ಅವರೊಂದಿಗೆ ನಾವು ಒಟ್ಟಾಗಿ ಅವರನ್ನು ಕೂಡ ಈ ಭೋಜನದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಮೀಲ್ಸ್ ಆಫ್ ಫೆಲೋಶಿಪ್, ಎಲ್ಲ ಒಟ್ಟಾಗಿ ಅನ್ಯೋನ್ಯತೆಯ ಭೋಜನವನ್ನು ಮಾಡುವಂಥದ್ದು. ಆ ಮೂಲಕ ಕ್ರಿಸ್ತನೊಂದಿಗೆ ನಾವು ಒಂದಾಗಿದ್ದೇವೆ ಎಂಬುದನ್ನು ತಿಳಿಸಿಕೊಳ್ಳುವಂಥದ್ದು. ದೇವರು ಕೂಡ ಲೋಕದ ಮೇಲೆ ಪ್ರೀತಿಯನ್ನು ಮಾಡಿ ತನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರ ಉದ್ದೇಶ ಕೂಡ ಅದೇ. ನಾವು ಒಟ್ಟಾಗಿ ಜೀವನ ಮಾಡಬೇಕು. ತಮ್ಮ ಸೃಷ್ಟಿ ಮಾಡಿದಂಥ ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿ ಮಾಡಬೇಕೆಂಬುವಂಥದ್ದು. ಅದರಿಂದ ಈ ಭೋಜನ ಮೀಲ್ಸ್ ಆಫ್ ಫೆಲೋಶಿಪ್. ಮೂರನೇದಾಗಿ ಮೀಲ್ಸ್ ಆಫ್ ಸ್ಯಾಕ್ರಿಫೈಸ್, ತ್ಯಾಗದ ಭೋಜನವೂ ಕೂಡ ಇದಾಗಿದೆ. ಯೇಸು ಲೋಕದ ಜನರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ, ತನ್ನ ಜೀವವನ್ನೇ ಈ ಮನುಕುಲಕ್ಕೋಸ್ಕರ ಕೊಟ್ಟ. ಯೇಸು ಉನ್ನತವಾದಂಥ ತನ್ನ ಜೀವಿತವನ್ನು ಬಿಟ್ಟು ಈ ಲೋಕದಲ್ಲಿ ಮನುಷ್ಯರೊಂದಿಗೆ ಒಂದಾದ. ಆ ಮೂಲಕವಾಗಿ ನಮ್ಮ ಎಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡ. ನಮ್ಮ ಪಾಪಗಳಿಗೋಸ್ಕರ ಆತನು ಶ್ರಮೆಯನ್ನು ಅನುಭವಿಸಿದ. ನಮ್ಮೊಂದಿಗೆ ಆತನು ಒಂದಾಗುವುದರ ಮೂಲಕವಾಗಿ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ತೆಗೆದು ತಾನು ಅದನ್ನು ಹೊತ್ತು ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ತ್ಯಾಗವನ್ನು ಮಾಡಿದ. ಆ ಸ್ಯಾಕ್ರಿಫೈಸ್, ಆ ತ್ಯಾಗ ಯೇಸುವಿನ ಜೀವನದ ಅತ್ಯುನ್ನತವಾದಂಥ ಶ್ರೇಷ್ಠವಾದಂಥ ತ್ಯಾಗ. ಆ ತ್ಯಾಗದ ಭೋಜನದಲ್ಲಿ ನಾವು ಪಾಲುಗಾರಾಗುವಂಥದ್ದು. ಇದನ್ನು ತಗೊಂಡು ತಿನ್ನಿ ಎಂಬುದಾಗಿ ಹೇಳುವುದರ ಮೂಲಕ ಯೇಸುವಿನ ದೇಹ ಹಾಗೂ ರಕ್ತವನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲ, ಅದರೊಂದಿಗೆ ನಾವು ಭಾಗಿಗಳಾಗುವಂಥದ್ದು. ಆ ಸ್ಯಾಕ್ರಿಫೈಸನ್ನು ನಾನು ಮತ್ತು ನೀವು ಎಲ್ಲರೂ ಕೂಡ ಮಾಡಬೇಕೆಂಬಂಥ ಆಲೋಚನೆಯಿಂದ ಯೇಸು ಇದನ್ನು ನಮಗೋಸ್ಕರ
ಆತನು ತಿಳಿಸಿಕೊಡುವಂಥದ್ದು. ಕಡೆಯದಾಗಿ ಮೀಲ್ ಆಫ್ ಹೋಪ್, ನಿರೀಕ್ಷೆಯ ಭೋಜನ. ನಮ್ಮೆಲ್ಲರಿಗೆ ಕರ್ತನ ಭೋಜನ ಒಂದು ಹೊಸ ನಿರೀಕ್ಷೆಯನ್ನು ಕೊಡ್ತದೆ. ಯಾವ ನಿರೀಕ್ಷೆ? ನಾವು ಕ್ರಿಸ್ತನೊಂದಿಗೆ ಭಾಗಿಗಳಾಗಿದ್ದೇವೆ, ಕ್ರಿಸ್ತನೊಂದಿಗೆ ಮತ್ತೆ ಎಬ್ಬಿಸಲ್ಪಡ್ತೇವೆ ಎಂಬಂಥ ಹೊಸ ನಿರೀಕ್ಷೆಯನ್ನು ಅದು ನಮಗೆ ಅನುಗ್ರಹಿಸಿಕೊಡ್ತೇನೆ. ಆ ಮೂಲಕವಾಗಿ ಪರಲೋಕದ ಊಟದಲ್ಲಿ ನಾವು ಕೂಡ ಭಾಗಿಗಳಾಗ್ತೇವೆ ಎಂಬಂಥ ಹೊಸ ನಿರೀಕ್ಷೆಯಿಂದ ಈ ಭೋಜನವನ್ನು ನಾವು ತೆಗೆದುಕೊಳ್ಳುವುದರ ಮೂಲಕವಾಗಿ ಕ್ರಿಸ್ತನಲ್ಲಿ ನಾವು ಹೊಸ ನಿರೀಕ್ಷೆಯನ್ನು ಹೊಂದಿದವರಾಗಿರ್ತೇವೆ. ದೇವರ ರಾಜ್ಯದಲ್ಲಿ ನಾವು ಭಾಗಿಗಳಾಗಿದ್ದುಕೊಂಡು ಈ ನಿರೀಕ್ಷೆಯನ್ನು ಅನುಭವಿಸುವಂಥ ಮಕ್ಕಳು ನಾವಾಗಿದ್ದುಕೊಂಡು ಮುನ್ನಡೆಯುವಂಥದ್ದು ಭಾಳ ಪ್ರಾಮುಖ್ಯ. ಆದ್ದರಿಂದ ನಮ್ಮ ನಿರೀಕ್ಷೆ, ಆ ನಿರಾಶೆಯ ಸಮಯಗಳಲ್ಲಿ ಹೊಸ ನಿರೀಕ್ಷೆಯನ್ನು ದೇವರು ಅನುಗ್ರಹಿಸ್ತಾನೆ. ಹಳೆಯ ಸ್ಥಿತಿಯಿಂದ ನಾವು ಎದ್ದು ಹೊಸಬರಾಗಿ ಜೀವನ ಮಾಡುವಾಗ ಹೊಸ ನಿರೀಕ್ಷೆಯಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಪರಲೋಕದ ಊಟಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು, ಆ ಮೂಲಕ ಮುಂದಿನ ಲೋಕದ ಆ ನಿರೀಕ್ಷೆಯನ್ನು ನಾವು ಎದುರು ನೋಡುವಂಥದ್ದು. ಈ ದಿವಸಗಳಲ್ಲಿ ನಾವು ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಂಥ ಸಮಯ ನಾವು ಹೇಗಿದೆ ಎಂಬುದಾಗಿ ಆಲೋಚನೆ ಮಾಡೋಣ. ನಮ್ಮಲ್ಲಿ ನಾವು ಸ್ಯಾಕ್ರಿಫೈಸ್ ಮನೋಭಾವನೆ ಅಥವಾ ತ್ಯಾಗದ ಮನೋಭಾವನೆ ಇದೆಯಾ? ನಮ್ಮಲ್ಲಿ ಒಟ್ಟಾಗಿ ಅನ್ಯೋನ್ಯತೆಯಿಂದ ಆ ಭೋಜನವನ್ನು ತೆಗೆದುಕೊಳ್ಳುವಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಅಥವಾ ನಾವು ಕ್ರಿಸ್ತನು ನನಗೋಸ್ಕರ ನಿಮಗೋಸ್ಕರ ಪಟ್ಟಂಥ ಪ್ರಯಾಸವನ್ನು, ನೋವನ್ನು, ತ್ಯಾಗವನ್ನು ಅದನ್ನು ನೆನಪು ಮಾಡಿಕೊಂಡು ನಾನು ಈ ಭೋಜನವನ್ನು ತೆಗೆದುಕೊಳ್ತೇವೆಯೋ? ಅಥವಾ ನಮ್ಮ ನಿರೀಕ್ಷೆ ಕರ್ತನಲ್ಲಿಯೇ, ಆತನ ಪುನರುತ್ಥಾನದಲ್ಲಿಯೇ ಎಂಬುದಾಗಿ ನಾವು ನೆನಪು ಮಾಡಿಕೊಂಡು ಆ ತ್ಯಾಗದ ಭೋಜನದಲ್ಲಿ ನಾವು ಭಾಗಿಗಳಾಗಿರ್ತೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಮತ್ತು ಈ ಭೋಜನದ ಮೂಲಕವಾಗಿ ನಾವು ಈವರೆಗೆ ತೆಗೆದುಕೊಳ್ಳುವಂಥ ಕರ್ತನ ಭೋಜನಕ್ಕೆ ಹೊಸ ಅರ್ಥವನ್ನು ತಂದುಕೊಳ್ಳೋಣ. ಆ ಮೂಲಕ ಪರಸ್ಪರ ಮನುಕುಲದೊಂದಿಗೆ ಎಲ್ಲ ಜನರೊಂದಿಗೆ ಒಟ್ಟಾಗಿ ಬಾಳುತ್ತಾ ಅನ್ಯೋನ್ಯತೆಯ ಜೀವನವನ್ನು ನಡೆಸುವುದರ ಮೂಲಕವಾಗಿ ನಾವು ಹೊಸ ಹೆಜ್ಜೆಯನ್ನಿಡುವ. ಆ ಮೂಲಕವಾಗಿ ಕರ್ತನು ನಮ್ಮ ಜೀವನದಲ್ಲಿ ಹೊಸ ರೂಪಾಂತರವನ್ನು ಮಾಡಲಿ, ಹೊಸ ನಿರೀಕ್ಷೆಯಿಂದ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.